ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವ ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಡಿಸೈನು. ಈ ಡಿಸೈನ್ ಬ್ರೈಡಲ್ ಆಗಿ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ಈಗ ಶುರು ಮಾಡೋಣ. ಅದಕ್ಕೆ ಇವತ್ತು ನಾನು ಸ್ಯಾಂಪಲ್ ಪೀಸ್ನಲ್ಲೇ ಇವತ್ತು ಡಿಸೈನ್ ಮಾಡ್ತೀನಿ. ಹಾಗೇನೆ ಹಾರೆಳೆ, ದಾರ, ಅಥವಾ ಹೇಳು ಈ ತರ ತಗೋಬಹುದು. ಬ್ರೈಡಲ್ ಬೀಡ್ ತಗೊಳ್ತಾ ಇದ್ದೀನಿ. ನಿಮ್ಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೆ ಆ ತರ ಬೀಡ್ ತಗೋಬಹುದು. ಈಗ ಶುರು ಮಾಡೋಣ. ಅದಕ್ಕೆ 10 ಅಥವಾ 11 ನಂಬರ್ ನೀಡಲ್ ತಗೋಬಹುದು. ಮೊದಲಿಗೆ ಈ ತರ ಲಾಕ್ ಮಾಡ್ಕೋಬೇಕು. ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್, ಅಲ್ಲಿಂದ 5 ಚೈನ್ 1 2 3 4 5 ನೋಡಿ. ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 6 ಚೈನ್ 1 2 3 4 5 6 ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೇನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್, ನೀವು ಇಲ್ಲಿ ಯಾವ ಬೀಡ್ ಬೇಕಾದರೂ ಹಾಕೋಬಹುದು. ಅಲ್ಲಿಂದ ಬೀಡ್ ಲಾಕ್ ಮಾಡಿಕೊಂಡು, ಇದು ಕೂಡ ಬೀಡ್ ಲಾಕ್ ತುಂಬ ಟೈಟಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಲೂಸಾಗಿ ಬೀಡ್ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೇನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 6 ಚೈನ್ 1 2 3 4 5 6 ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೇನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಇದು ನೋಡಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 6 ಚೈನು ನೋಡಿ, ಮತ್ತೆ 6 ಚೈನ್ 1 2 3 4 5 6 ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. 5 6 ಬೀಡು, ಅಲ್ಲಿಂದ 6 5 6 ಈಗ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತು 6 ಚೈನು ಹಾಕೋಬೇಕು. ಇದೇ ಥರ ಮಾಡ್ಕೊಂಡು ಹೋಗಬೇಕು. ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಬೇಸ್ ಲೈನ್ ಆಗಿರೋದ್ರಿಂದ ಇಷ್ಟರಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ನಾನು 6 ಚೈನ್ ಹಾಕಿ ಅಲ್ಲಿಂದ 5 ಚೈನ್ ಹಾಕ್ಕೊಂಡೆ. ಅಲ್ಲಿಂದ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೋಡಿ, ಇಲ್ಲಿ ಫಸ್ಟಲ್ಲಿ ಕೂಡ 5 ಚೈನ್ ಹಾಕಿ ಅಲ್ಲಿ 6 ಚೈನ್ ಹಾಕೊಂಡಿದ್ದೆ ಅಲ್ವಾ, ಸೇಮ್ ಹಾಗೇನೆ ಇಲ್ಲಿ 6 ಚೈನ್ ಹಾಕಿ 5 ಚೈನ್ ಹಾಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಕಟ್ ಮಾಡಿಕೊಂಡು ನೀಡಲಿಂದ ದಾರಾನ ಈ ತರ ಹೇಳ್ಕೋಬೇಕು. ನೋಡಿ, ಈ ತರ ಬರುತ್ತೆ. ಈಗ ನೋಡಿ, ಬೇಸ್ ಲೈನ್ ಕಂಪ್ಲೀಟ್ ಆಯ್ತಲ್ವಾ. ಈಗ ಸೆಕೆಂಡ್ ಸ್ಟೆಪ್ ಶುರು ಮಾಡೋಣ. ಅದಕ್ಕೆ ನಾನು ಮೊದಲಿಗೆ ಇಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಈ 5 ಚೈನ್ ಹಾಕಿದ್ದೆಲ್ಲ ಅದ್ರ ಒಳಗಡೆನೂ ಕೂಡ ಒಂದು ಲಾಕ್ ಮಾಡ್ಕೊಳ್ತೀನಿ. ನೀವು 5 ಆದ್ರೂ ಹಾಕೋಬಹುದು, ಎಷ್ಟು ಆಗುತ್ತೆ ಅಂತ ನೋಡ್ಕೊಳ್ಳಿ. 5 ಆದ್ರೂ ಹಾಕ್ಬೋದು, 4 ಆದ್ರೂ ಹಾಕ್ಬೋದು. 1 ಚೈನ್ ಆಯಿತು, 2 3 4 ನೋಡಿ, ನಾನು ಇಲ್ಲಿ 5 ಚೈನೇ ಹಾಕ್ಕೊಳ್ತೀನಿ. ನೋಡಿ, 5 ಚೈನ್ ಹಾಕಿ ಈ ಲಾಕ್ ಇದೆ ಅಲ್ವಾ, ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕಿಗೆನೆ ಲಾಕ್ ಮಾಡ್ಕೊಂಡೆ ಅಲ್ವಾ. ಇಲ್ಲಿ ನೋಡಿ, 6 ಚೈನ್ ಇತ್ತಲ್ವಾ, ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ, ಮತ್ತೊಮ್ಮೆ ಸಿಂಗಲ್ ಕ್ರೋಶೆ, ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ನೋಡಿ, ಬೀಡ್ ಹಿಂಭಾಗ ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ದಾರ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ನೀಡಲ್ ಮೇಲೆ ಈಗ 4 ದಾರ ಇದೆ ಅಲ್ವಾ, 2ರಲ್ಲಿ 1 2ರಲ್ಲಿ 1 2 1 ಈ ತರ ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೊಮ್ಮೆ ಹೇಳ್ಕೊಡ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಈ ಬೀಡ್ ಬ್ಯಾಕ್ ಸೈಡ್ ನೋಡಿ ದಾರ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ನೋಡಿ, 4 ದಾರ ಇದೆ ನೀಡಲ್ ಮೇಲೆ, 2ರಲ್ಲಿ 1 ಆಯಿತು, 2ರಲ್ಲಿ 1 2ರಲ್ಲಿ 1 ನೋಡಿ, 2 ತ್ರಿಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ತ್ರಿಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ, ಹೀಗೇನೆ ಮಾಡ್ಕೊಂಡು ಹೋಗಬೇಕು.
ನಾನಿಲ್ಲಿ 13 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ 13 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡೆ. ಅಲ್ಲಿಂದ 6 ಚೈನ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಾನು ಮೊದಲಿಗೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಇಲ್ಲೂ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಹಾಕಿದ್ದೆಲ್ಲ ಅಲ್ಲಿಗೂ ಕೂಡ ಒಂದ್ಸಲ ಸಿಂಗಲ್ ಕ್ರೋಶೆ. ಅಲ್ಲಿಂದ 5 ಚೈನ್ 1 2 3 4 5. ಇದು ಕೂಡ ಲಾಕ್ ಇದೆ ಅಲ್ವಾ, ಇಲ್ಲಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈ ಬೀಡ್ ಬ್ಯಾಕ್ ಸೈಡಲ್ಲಿ ನೋಡಿ, ಇಲ್ಲಿ ದಾರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ನೀಡಲ್ ಮೇಲೆ ಈಗ 3 ದಾರ ಇದೆ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈಗ 1 ತ್ರಿಬಲ್ ಕ್ರೋಶೆ ಕಂಬ ಆಯ್ತು. ಈಗೇನೆ 13 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗ್ಬೇಕು. ಈ ಬೀಡ್ ಬ್ಯಾಕ್ ಸೈಡ್ ಅಲ್ಲಿರುವ ದಾರದೊಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು 13 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಈಗೇನೆ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. 13 ಕಂಬ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ನಾನು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಈಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಥರ್ಡ್ ಸ್ಟೆಪ್ ಶುರು ಮಾಡೋಣ. ಅದಕ್ಕೆ ನಾನು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಹಾಗೇನೆ ನೋಡಿ ಇಲ್ಲಿ ಸ್ಮಾಲ್ ಬೀಡ್ ನ ಪೋಣಿಸಿ ಇಟ್ಕೊಂಡಿದ್ದೀನಿ, ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಶುರು ಮಾಡೋಣ. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ ಇದೆ ಅಲ್ವಾ, ಅಲ್ಲಿಗೂ ಕೂಡ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ ಅಥವಾ 4 ಚೈನ್ ಹಾಕೋಬಹುದು. ಇಲ್ಲಿ ಲಾಕ್ ಇದೆ ಅಲ್ವಾ, ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಬೀಡ್ನ ನೋಡಿ ಹೀಗೆ ಜರುಗಿಸ್ಕೊಳ್ತೀನಿ. ಬೀಡ್ ಜರುಗಿಸ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ ಫಸ್ಟ್, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಮತ್ತೆ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಅಲ್ಲಿಂದ 2ರಿಂದ 1 2ರಿಂದ 1. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕೊಂಡು ಇಲ್ಲಿ ನಾನು ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ನೋಡಿ ಒಂದು ಬೀಡ್ ಆಯ್ತು, ಒಂದು ಪಿಕಾಟ್ ಬಂತಲ್ಲಿ. ಮತ್ತೆ ಬೀಡ್ನ ಮುಂದಕ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇದ್ರ ಪಕ್ಕದಲ್ಲಿ ಇನ್ನೊಂದು ಟ್ರಿಬಲ್ ಕ್ರೋಶೆ ಕಂಬ ಕಾಣಿಸ್ತಾ ಇದೆ ಅಲ್ಲ, ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಮತ್ತೆ ನೋಡಿ ಇಲ್ಲಿ ಬೀಡ್ ಇತ್ತಲ್ಲ ಅದನ್ನ ಫ್ರಂಟ್ಗೆ ಈ ತರ ಮಾಡ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ. 2ರಿಂದ 1 2ರಿಂದ 1 1 2. ನೋಡಿ ಇಲ್ಲಿ 2 ಚೈನ್ ಮಾಡ್ಕೊಂಡೆಲ್ಲ, ಅದೇ ಕಂಬ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಒಂದು ಪಿಕಾಟ್ ಆಯ್ತು. ಮತ್ತೆ ಇಲ್ಲಿ ನೋಡಿ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಮುಂದಕ್ಕೆ ಮಾಡ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲಿ ಇದೆಲ್ಲ ಇನ್ನೊಂದು ಕಂಬ, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಮತ್ತೆ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. 3 ಕಂಬ ಇದೆ. 2ರಿಂದ 1 2ರಿಂದ 1. ಅಲ್ಲಿಂದ 2 ಚೈನ್ 1 2. ನೋಡಿ ಮತ್ತೆ ಅದೇ ಡಬಲ್ ಕ್ರೋಶೆ ಕಂಬ ಹಿಂಭಾಗದಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಅಲ್ಲಿಂದ ಡಬಲ್ ಕ್ರೋಶೆ. ನಾನು ಸೆಕೆಂಡ್ ಸ್ಟೆಪ್ ನಾನು ತ್ರಿಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಹಾಗಾಗಿ ಇದು ನಾನು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಟ್ರಿಬಲ್ ಕ್ರೋಶೆ ಕೂಡ ಹಾಕೋಬಹುದು, ತುಂಬಾ ದೊಡ್ಡದಾಗೋಗುತ್ತೆ ಡಿಸೈನ್ ಇದು. ಇಲ್ಲಿಗೆ ಡಬಲ್ ಕ್ರೋಶೆನೆ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ನಾನು ಇಲ್ಲಿ ಪಿಕಾಟ್ಗೆ 2 ಚೈನ್ ಹಾಕಿ ಪಿಕಾಟ್ ಹಾಕ್ತಾ ಇದ್ದೀನಲ್ವಾ, ನೀವು 3 ಚೈನ್ ಕೂಡ ಹಾಕಿ ಪಿಕಾಟ್ ಮಾಡ್ಕೋಬಹುದು. ಯಾಕಂದ್ರೆ 2 ಚೈನ್ ಹಾಕಿದಾಗ ಪಿಕಾಟ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಆ ತರನು ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ನಿಮ್ಗೆ ಬೀಡ್ ಬೇಡ ಅಂತ ಹೇಳೋರು ಬೀಡ್ ಸ್ಕಿಪ್ ಮಾಡಿ ಕೂಡ ಪಿಕಾಟ್ ಮಾಡ್ಕೋಬಹುದು. ತುಂಬಾ ಬೀಡ್ ಬೇಡ ಅಂತ ಹೇಳೋರು ಈ ಬೀಡ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಇದ್ದಾಗ ಬ್ರೈಡಲ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. 2 ಚೈನ್ ಹಾಕೊಳ್ತೀನಿ. ಮತ್ತೆ ಅದೇ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ ಇಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಪಿಕಾಟ್ ಹಾಕೊಳ್ತೀನಿ. ಅಂದ್ರೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ ಪಿಕಾಟ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಇದೆಲ್ಲ, ಆ ತ್ರಿಬಲ್ ಕ್ರೋಶೆ ಒಳಗಡೆಯಿಂದ
ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಬೀಡ್ನ ಮುಂದಕ್ಕೆ ಮಾಡ್ತೀನಿ. ಮತ್ತೆ ಡಬಲ್ ಕ್ರೋಶೆ, ಅಲ್ಲಿಂದ ಎಕ್ಸ್ಟ್ರಾ 2 ಚೈನ್ ಹಾಕೊಳ್ತೀನಿ. ಅಲ್ಲಿಂದ ಪಿಕಾಟ್ ನೋಡಿ 2 ಚೈನ್ ಇದೆ ನೀಡಲ್ ಮೇಲೆ, ಅಲ್ಲಿಂದ ಸಿಂಗಲ್ ಕ್ರೋಶೆ, ಒಂದು ಬೀಡ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಎಕ್ಸ್ಟ್ರಾ 2 ಚೈನ್, ಅಲ್ಲಿಂದ ಇಲ್ಲಿ ಕಂಪ್ಲೀಟ್ ಆಯ್ತಲ್ವಾ. ಈಗ ನಾನು ಇಲ್ಲಿ ನೋಡಿ ಇಲ್ಲಿ 13 ಬೀಡ್ ಬಂದಿದೆ. ಇಲ್ಲಿ ಹಾಕಿದ್ರಲ್ಲಿ 13 ಬೀಡ್ ಇದೆ. ಇಲ್ಲಿ ಲಾಕ್ ಇದೆ ನೋಡಿ, ಇಲ್ಲಿ ಲಾಕ್ ಮಾಡಿದ್ದೆಲ್ಲ ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್, 1 2 5 ಆದ್ರೆ ಹಾಕ್ಬೋದು, 4 ಆದ್ರೆ ಹಾಕ್ಬೋದು, ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. 3 4 5 ಇಲ್ಲಿ ಲಾಕ್ ಇದೆ ಅಲ್ಲ, ಇಲ್ಲಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಮತ್ತೆ ಬೀಡ್ ಮುಂದೆ ಮಾಡ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ ಬೀಡ್ ಮುಂದೆ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. 2ರಿಂದ 1 2ರಿಂದ 1, ಅಲ್ಲಿಂದ ಎಕ್ಸ್ಟ್ರಾ 2 ಚೈನ್ 2, ಅಲ್ಲಿಂದ ನೋಡಿ ಬೀಡ್ ಅಂದ್ರೆ ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಕಿದಲ್ಲ ಅದ್ರ ಹಿಂಭಾಗದಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಒಂದು ಪಿಕಾಟ್ ಆಯ್ತು. ಮತ್ತೆ ಬೀಡ್ನ ಜರುಗಿಸ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಕಂಬ ಇದೆ ಅಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಅಲ್ಲಿಂದ ಡಬಲ್ ಕ್ರೋಶೆ, ಅಲ್ಲಿಂದ ಎಕ್ಸ್ಟ್ರಾ 2 ಚೈನ್ ನೋಡಿ. ಆಮೇಲೆ ಇಲ್ಲಿ ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಪಿಕಾಟ್ ಬರುತ್ತೆ. ನೋಡಿ ಈ ತರ ಕಾಣಿಸುತ್ತೆ ಡಿಸೈನು. ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ, ಪಕ್ಕದಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಚೆನ್ನಾಗಿದೆ ಅಂತ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಕಮೆಂಟ್ ಅಲ್ಲಿ ಹೇಗೆ ಬಂದಿದೆ ಅಂತಾನು ಕೂಡ ತಿಳಿಸಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮ್ಗೂ ಕೂಡ ಈ ಡಿಸೈನ್ ಇಷ್ಟ ಆಗುತ್ತೆ. ಇದಕ್ಕೆ ನಾನು 13 ಸ್ಮಾಲ್ ಬೀಡ್ ಬರೋ ಹಾಗೆ ಹಾಕೊಂಡಿದ್ದೀನಿ. ಹಾಗೇನೆ ಕುಚ್ಚಿಗೆ ನಾನು ಸ್ಮಾಲ್ ಬೀಡ್ ಇಟ್ಟು ಕುಚ್ಚು ಹಾಕಿದ್ದೀನಿ. 157 ದಾರದಿಂದ ಕುಚ್ಚು ಹಾಕಿದ್ದೀನಿ. ಇದಕ್ಕೆ ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದ್ರೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಕೂಡ ಇಲ್ಲಿಗೆ ಸ್ಟಿಕ್ ಮಾಡ್ಕೋಬಹುದು. ನನಗೆ ಇಷ್ಟೇ ಸಾಕು ಅಂತ ಅನ್ಸ್ತು, ಅದಕ್ಕೋಸ್ಕರ ನಾನು ಇಷ್ಟರಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನಾನು ಬಿಗ್ ಬೀಡ್ ಹಾಕಿದ್ದೀನಲ್ವಾ, ನೀವು ಈ ಬೀಡ್ ಬೇಡ ಅಂದ್ರೆ ಬೇರೆ ಬೀಡ್ ಕೂಡ ಹಾಕೋಬಹುದು, ಚೇಂಜ್ ಮಾಡ್ಕೋಬಹುದು. ಇದೇ ಬೀಡ್ ಹಾಕ್ಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೆ ಆ ತರ ಮಾಡ್ಕೋಬಹುದು. ನಿಮ್ಗೆ ಬೀಡ್ ಬೇಡ ಅಂದ್ರೆ, ಇಲ್ಲಿ ಸ್ಮಾಲ್ ಬೀಡ್ ಬೇಡ ಅಂದ್ರೆ ಕೂಡ ಸ್ಕಿಪ್ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರ ಚೇಂಜಸ್ ಮಾಡ್ಕೋಬಹುದು. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 900 950 ವರೆಗೂ ಕೂಡ ಚಾರ್ಜ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ನಾವು ಬೀಡ್ ಇಟ್ಟು ಕುಚ್ಚು ಹಾಕಿದ್ವಲ್ಲ, ಹಾಗಾಗಿ 900 ಇಂದ 950 ವರೆಗೂ ಚಾರ್ಜ್ ಮಾಡಬಹುದು. ಬೀಡ್ ಹಾಕೊಳ್ಳದೇನೆ ಕುಚ್ಚು ಹಾಕಿದ್ರೆ 800 ಇಂದ 850 ವರೆಗೂ ಕೂಡ ಚಾರ್ಜ್ ಮಾಡ್ಕೋಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ನನ್ಗೆ ತಿಳಿಸಿ. ಹಾಗೇನೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.